ಒಳ್ಳೆ ಸಮಯ ನೋಡಿ ಕೊಡಬೇಕು ಅಂತ ನಿನಗೆ ಗೊತ್ತಾಗ್ದಿರೋ ಹಾಗೆ ತಗೊಬಂದಿಟ್ಟಿದ್ದೆ. ಇದಕ್ಕಿಂತ ಒಳ್ಳೆ ಸಂದರ್ಭ ಬೇರೆ ಬರುತ್ತೋ ಗೊತ್ತಿಲ್ಲ. ತಗೋ. ನಿನ್ನೇನೋ ಮಲ್ಗೆ ಹೂವು, ಇವತ್ತೇನೋ ಸೀರೆ. ಸೂಪರ್ ಸರ್. ಹ್ಯಾಪಿನಾ? ಮಾಮೂಲಿ ಹ್ಯಾಪಿ ಅಲ್ಲ. ಕೆಲವು ಹೆಣ್ಮಕ್ಳು ಬಂಗಾರ ಬೇಕು ಅಂತ, ಆಸ್ತಿ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಒಂದು ಸೀರೆಗೆ ಆನಂದ ಪಡೋ ನಿನ್ನನ್ನು ನೋಡಿ ಅವ್ರು ಕಲ್ತ್ಕೋಬೇಕಾಗಿರೋದು ಏನು ಅಂದ್ರೆ, ಆನಂದ ಬಂಗಾರದಲ್ಲಿ ಆಸ್ತಿಯಲ್ಲಿ ಇರಲ್ಲ, ಇಂಥ ಚಿಕ್ಕ ಚಿಕ್ಕದ್ರಲ್ಲೇ ಇರತ್ತೆ ಅಂತ. ನನ್ನ ಬಂಗಾರ ನೀನೆ, ನನ್ನ ಆಸ್ತಿ ನೀನೆ. ನಿನ್ ಜೊತೆ ಕಳೆಯೋ ಪ್ರತಿ ಕ್ಷಣ ನಂಗೆ ತುಂಬಾ ಮನಃಶಾಂತಿಯಿಂದಿರತ್ತೆ. ಮನಃಶಾಂತಿನ ಮೀರಿರೋ ಆಸ್ತಿ ಈ ಲೋಕದಲ್ಲಿ ಇನ್ನೇನಿರತ್ತೆ ಬಾವಾ. ಥ್ಯಾಂಕ್ ಯು ಸೋ ಮಚ್. ಅವನಿ, ನಾಳೆ ಅಮ್ಮನವ್ರ ಜಾತ್ರೆಗೆ ನೀನ್ ಈ ಸೀರೆನೆ ಉಟ್ಕೋಬೇಕು. ನಾನು ಮನ್ಸಲ್ಲಿ ಅದನ್ನೇ ಅನ್ಕೊಂಡೆ. ಇವಾಗ ಹೇಳ್ತಿದ್ದೀನಿ, ನಾಳೆ ಅಮ್ಮನವ್ರಿಂದಾನೇ ನಿನ್ನ ಎಲ್ರೂ ಹೊಗಳೋ ಹಾಗೆ ಮಾಡ್ತಾಳೆ, ನೋಡ್ತಾ ಇರೋ. ಏನಾಯ್ತು ಕೃಷ್ಣ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಬೆಂಕಿ ಜೊತೆ ಆಟ ಆಡಿದ್ರೆ ಪ್ರಾಣಕ್ಕೆ ಅಪಾಯ ಅಂತಾರಲ್ವಾ, ಹಾಗೆ ನಮ್ಮ ಕುಲದೈವ ಆಗಿರೋ ಅಮ್ಮನವ್ರ ಹತ್ರ ಆಟ ಆಡೋದು ಕೂಡ ಅದಕ್ಕಿಂತ ಅಪಾಯ ಅಲ್ವಾ? ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಗ್ರೌಂಡ್ಗೆ ಬರೋಕ್ ಮುಂಚೆನೆ ನಾವೀ ಆಟನ ಆಡೋದಕ್ಕಾಗತ್ತಾ ಇಲ್ವಾ ಅಂತ ಯೋಚನೆ ಮಾಡಿಬಿಡ್ಬೇಕು. ಬಂದ್ಮೇಲೆ ಆಡಲೇಬೇಕು. ಯು ಡೋಂಟ್ ವರಿ ಬೇಬಿ, ಐ ವಿಲ್ ಹ್ಯಾಂಡಲ್ ಇಟ್. ಓಕೆ? ನಿನ್ನ ಹೆಜ್ಜೆ ಮೇಲೆ ನಾನು ಹೆಜ್ಜೆ ಇಡ್ತಿದ್ದೀನಿ. ಮಿಸ್ ಆಗಿ ತಪ್ಪು ಹೆಜ್ಜೆ ಇಟ್ರೆ ಇಬ್ರು ಹೋಗ್ತೀವಿ. ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು ಬಂಗಾರ. ಮಾಡ್ತಿರೋದೇ ಕೆಟ್ಟ ಕೆಲಸ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಬ್ರು ಕತೆನೂ ಮುಗ್ದು ಹೋಗುತ್ತೆ. ಬೇಡ್ತಿರೋದನ್ನ ಮಾತಾಡ್ಬೇಡ, ಬೇಗ ಹೋಗು. ಮಿಸ್ಟರ್ ಚರಣ್, ವೇರ್ ಇಸ್ ನಿಹಾರಿಕಾ ಅಂಡ್ ಕೃಷ್ಣ? 5 ನಿಮಿಷಕ್ಕೆ ಮುಂಚೆ ನಾನು ಕಾಲ್ ಮಾಡಿದ್ದೀನಿ ಸರ್, ಆನ್ ದ ವೇ ಅಂತ ಹೇಳಿದರು. ಅವ್ರ ಮುಂದೆ ಹೀಗೆಲ್ಲ ಇರ್ಬೇಡ, ಅವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಾರೆ. ಅವರಿಗಂತ ಕೆಲಸನೇ ಕೊಡಲ್ವಲ್ಲ. ಲೆಟ್ಸ್ ಗೋ. ಟೆಲ್ ಮಿ ನಿಹಾರಿಕಾ, ಎನಿ ಗುಡ್ ನ್ಯೂಸ್? ಯಾ, ಅನ್ನಪೂರ್ಣ ದೇವಿ ವಿಗ್ರಹನ ಮನೆಯಿಂದ ಹೊರಗಡೆ ತಗೊಂಡ್ ಬರೋ ವಿಷಯದಲ್ಲಿ ನಾವು ನಿಮ್ಗೆ ಕೋಆಪರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇಸ್ ಇಟ್? ವೆರಿ ವೆರಿ ಗುಡ್ ನ್ಯೂಸ್. ಆ ವಿಗ್ರಹ ನಮಗೆ ಸಿಕ್ಕಿದ್ರೆ ನಿಮಗೆ ಎಷ್ಟು ದುಡ್ಡು ಬೇಕೋ ಕೊಡ್ತೀವಿ. ನಾವೇನು ಇಲ್ಲಿ ಫ್ರೀಯಾಗಿ ಕೊಡ್ತೀವಿ ಅಂತ ಬಂದಿಲ್ಲಪ್ಪ. ನಾವು ಕೇಳಿರೋ ದುಡ್ಡು ನಮ್ಮ ಅಕೌಂಟಿಗೆ ಬಿದ್ರೇನೆ ನಾವು ನಿಮಗೆ ಸಪೋರ್ಟ್ ಮಾಡೋದು. ಶೋರ್ ಬಟ್ ಆ ವಿಗ್ರಹ ಹೇಗೆ ಹೊರಗಡೆ ಬರುತ್ತೆ? ಹಳ್ಳಿಲಿ ಪ್ರತಿ ವರ್ಷನೂ ಒಂದ್ ಜಾತ್ರೆ ನಡೆಯುತ್ತೆ. ಅಲ್ಲಿಗೆ ನಮ್ ಇಡೀ ಕುಟುಂಬ ವಿಗ್ರಹನ ಮೂಗುತಿ ಜೊತೆ ತಗೊಂಡು ಹೋಗಿ ಪೂಜೆ ಮಾಡ್ತೀವಿ. ಜಾತ್ರೆ ಪೂಜೆ ಎಲ್ಲ ಒಂದು ರೇಂಜ್ ಅಲ್ಲಿ ನಡೆಯುತ್ತೆ. ಅಲ್ಲಿಗೆ ಅಕ್ಕಪಕ್ಕದೂರ್ನವರೆಲ್ಲ ಬಂದು ಸೇರ್ತಾರೆ. ಸೊ ಅಲ್ಲಿಂದ ವಿಗ್ರಹನ ನೀವು ಮಾಯ ಮಾಡ್ಬೇಕು. ಮನೆಯಿಂದ ಹೊರಗಡೆ ತಗೊಂಡು ಬರೋದಕ್ಕೆ ಲಾಸ್ಟ್ ಟೈಮ್ ನಿಮ್ಮ ಕಡೆಯವರು ಹೇಗೆ ಫೇಲ್ ಆದ್ರೋ, ನಾಳೆ ಜಾತ್ರೆಯಿಂದ ಕಳ್ತನ ಮಾಡೋದಕ್ಕೂ ಕೂಡ ನಿಮ್ಮವರಿಗೆ ಡಬಲ್ ರಿಸ್ಕ್ ಇರುತ್ತೆ. ಎಸ್ ಮಿಸ್ಟರ್ ಡೇವಿಡ್, ದಟ್ ಇಸ್ ದಿ ಮೋಸ್ಟ್ ಪವರ್ಫುಲ್ ಐಡಲ್. ಯು ನೋ ದ್ಯಾಟ್? ವಿಗ್ರಹನ ಆ ಜಾತ್ರೆಯಿಂದ ಹೇಗೆ ಕಳ್ತನ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯು ಡೋಂಟ್ ವರಿ, ಅದಕ್ಕೆ ನಮ್ಮ ಹತ್ತಿರ ಒಳ್ಳೆ ಪ್ಲಾನ್ ಇದೆ. ಏನಪ್ಪ ಅದು? ಡಿವೋಷನಲ್ ಪವರ್ ಕಡಿಮೆ ಮಾಡುವಂಥ ಒಬ್ಬ ಒಳ್ಳೆ ಪರ್ಸನನ್ನು ನಾವು ಹುಡುಕಿದ್ದೀವಿ. ಅವ್ರ ಹೆಸರು ಕಾಲರುದ್ರ. ಕಾಲರುದ್ರ ಎಲ್ಲಿರ್ತಾನೆ, ಹೇಗಿರ್ತಾನೆ? ಎಂಥ ವ್ಯಕ್ತಿನಾದರೂ ವಶಪಡಿಸ್ಕೊಳ್ಳೋ ಶಕ್ತಿ ಇರೋರು. ಎಷ್ಟೇ ಶಕ್ತಿ ಇದ್ರೂ
ಅವ್ರ ಕಂಟ್ರೋಲ್ಗೆ ತಗೊಳ್ಳೋ ಪ್ರಭಾವ ಇರೋರು. ಯಾವುದನ್ನಾದ್ರೂ ದಿಗ್ಬಂಧನ ಮಾಡೋದ್ರಲ್ಲಿ ನಿಪುಣ ಅಂತ ಅವ್ರ ಬಗ್ಗೆ ಕೇಳಿದ್ದೀವಿ. ಓಂ ನಮ ಕಾಳಿಕಾಯೈ ಸರ್ವಕರ್ಷಣೈ ಅಮುಖೀಂ ಆಕರ್ಷಾಯ ಆಕರ್ಷಾಯ ಶೀಘ್ರಮಾನಯ ಆಲಯ ಆಂ ಹ್ರೀಂ ಕ್ರೋಂ ಓಂ ಓಂ ಭದ್ರಕಾಳಿಯೈ ನಮಃ. ಆ ಕಾಲರುದ್ರನ ನಾವು ಭೇಟಿ ಮಾಡಿ ಅವರಿಗೆ ವಿಷಯ ಎಲ್ಲ ವಿವರಿಸ್ತೀವಿ. ಅವ್ರು ಹೇಗಾದರೂ ಜಾತ್ರೆಯಿಂದ ಅಮ್ನೋರ್ ವಿಗ್ರಹನ ಹೊರಗಡೆ ತಗೊಂಡು ಬರೋದಕ್ಕೆ ಯಾವುದೇ ದೈವಶಕ್ತಿ ತಡೆದಿರೋ ಹಾಗೆ ಸಹಾಯ ಮಾಡ್ತಾರೆ. ನೀವು ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ಆ ಕಾಲರುದ್ರನ್ ಬಗ್ಗೆ ನೀವೇನೋ ಬಿಲ್ಡಪ್ ಕೊಟ್ಟು ಹೇಳ್ತಾ ಇದ್ದೀರಾ. ಅದೇನೇ ಇದ್ರೂ ಅವ್ರಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಿ. ದಟ್ಸ್ ಅವರ್ ರಿಸ್ಕ್. ಓಕೆ ಡೇವಿಡ್, ನಾವು ನಿಮಗೆ ಹಳ್ಳಿ ಲೊಕೇಶನ್ನ ಶೇರ್ ಮಾಡ್ತೀವಿ. ಅವಾಗ ಟಚಲ್ಲಿರ್ತೀವಿ. ಮಿನಿಟ್ ಟು ಮಿನಿಟ್ ನಾವು ಹೇಳೋ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಿ. ಕೆಲಸ ಆಗ್ತಿದ್ದ ಹಾಗೆ ನಮಗೆ ಸಿಗ್ಬೇಕಾಗಿರೋ ಅಮೌಂಟ್ನ ನೀವು ಕೊಟ್ಬಿಡ್ಬೇಕು. ಓಕೆ ನಿಹಾರಿಕಾ. ವಿಗ್ರಹ ನಿಮ್ಮ ಕೈಗೆ ಸಿಕ್ಕಿದ್ಮೇಲೆ ನಮಗೇನಾದರೂ ಉಲ್ಟಾ ಹೊಡೆದ್ರೆ ಆಫ್ರಿಕಾದಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ನಿಮ್ ಎಲ್ರನ್ನೂ ಹೊಡೆದು ಚಿತ್ರಾನ್ನ ಮಾಡಾಕ್ಬಿಡ್ತೀನಿ. ನಾವು ಮಾಡೋದು ಸ್ಮಗ್ಲಿಂಗ್ ಆಗಿರ್ಬೋದು, ಬಟ್ ಇದರಲ್ಲಿ ಯಾವುದೇ ಫ್ರಾಡ್ ಇರೋದಿಲ್ಲ. ಹಾಗಾದ್ರೆ ನೀವು ತಕ್ಷಣ ಕಾಲರುದ್ರನ ಭೇಟಿ ಮಾಡಿ ವಿಷಯ ಹೇಳಿ. ನಾಳೆ ಜಾತ್ರೆ ಹತ್ರ ಬಂದ್ಬಿಡಿ. ಓಕೆ ಓಕೆ. ಇಷ್ಟು ದಿನ ನಾವು ವೇಟ್ ಮಾಡಿದ್ದಕ್ಕೆ ಫೈನಲಿ ಅಮ್ಮನವರ ವಿಗ್ರಹ ನಮ್ಮ ಕೈಗೆ ಸಿಗ್ತಾ ಇದೆ. ಚರಣ್, ನಾವು ಇಮಿಡಿಯೇಟ್ ಆಗಿ ಕಾಲರುದ್ರನ್ನ ಭೇಟಿ ಮಾಡಬೇಕು. ಲೆಟ್ಸ್ ಮೂವ್. ನಾನು ಪ್ರಸಾದ ತಯಾರಿ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲರ ಮುಂದೆ ಸರಿಯಾಗಿ ಸಿಕ್ಕಾಕೋತೀನಿ ಅಂತ ಅವನಿ ಸ್ಕೆಚ್ ಹಾಕಿದಾಳೆ. ಅಮ್ಮನವರೇ ಕಳ್ಳರ ಪಾಲಾದ್ರೆ ಪ್ರಸಾದ ಮಾಡ್ಬೇಕಾಗಿರೋ ಸಮಸ್ಯೆನೇ ಇರಲ್ಲ. ಬನ್ನಿ ಸರ್. ಕಾಲರುದ್ರ ಅವ್ರ ಹತ್ರ ಮಾತಾಡಬೇಕಿತ್ತು. ಅವರು ಪೂಜೆಯಲ್ಲಿದ್ದಾರೆ. ನೀವೆಲ್ಲಿಂದ ಬಂದಿದ್ದು? ಸಿಟಿಯಿಂದ ಬಂದಿದ್ದೀವಿ. ನಿಮ್ಮನ್ನ ಯಾರು ನೋಡಲಿಲ್ಲ ತಾನೇ? ಇಲ್ಲ. ಬನ್ನಿ ಬನ್ನಿ ಸರ್. ಇಲ್ಲಿ ಬಂದು ಕೂತ್ಕೊಳ್ಳಿ. ಬನ್ನಿ ಸರ್. ಓಂ ರುದ್ರಾಯ ನಮಃ ಓಂ ಕಾಳಿಕಾಯ ನಮಃ. ಗುರುಗಳೇ, ನಿಮಗೋಸ್ಕರ ಯಾರೋ ಬಂದಿದ್ದಾರೆ. ಆಸೀನರಾಗಿ. ಕೆಲಸ ಏನು? ಚರಣ್, ಈ ವಿಗ್ರಹಕ್ಕೋಸ್ಕರ ಇವರು ಆಫ್ರಿಕಾದಿಂದ ಬಂದಿದ್ದಾರೆ. ಬಂದು ತುಂಬ ದಿನ ಆಯಿತು. ಇದು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಇದಕ್ಕೆ ಒಂದು ಹಿಸ್ಟರಿ ಇದೆ. ಇವಾಗ ಈ ವಿಗ್ರಹ ವೇದಾವತಿ ಅನ್ನೋ ಭಕ್ತೆ ಮನೆಯಲ್ಲಿದೆ. ಕಳ್ತನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ನಿಮ್ಮ ಬಗ್ಗೆ ಕೇಳಿ ಇಲ್ಲಿ ಬಂದ್ವಿ. ನೀವೇ ಆ ಪವರಿಂದ ತಪ್ಪಿಸಿ ಆ ವಿಗ್ರಹನ ಇವರಿಗೆ ಸಿಗೋ ಹಾಗೆ ಮಾಡಿ. ನಾಳೆ ಬಿಡದಿ ಪಕ್ಕ ಇರೋ ಒಂದು ಹಳ್ಳಿಯಲ್ಲಿ ಈ ಅಮ್ನೋರಿಗೋಸ್ಕರ ಒಂದು ಜಾತ್ರೆ ನಡೀತಾ ಇದೆ. ಅಲ್ಲಿಗೆ ಈ ವಿಗ್ರಹ ಬರುತ್ತೆ. ಅಲ್ಲಿಂದ ಮಾಯ ಮಾಡಬೇಕು. ಈ ಕೆಲಸನ ನೀವು ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೇನೆ.
ಗೊತ್ತಾಯ್ತು ಕಣೋ. ಈ ವಿಗ್ರಹದ ಬಗ್ಗೆ, ನಿಮ್ಮ ಬಗ್ಗೆ, ಆ ಮನೆ ಬಗ್ಗೆ ಎಲ್ಲ ಗೊತ್ತಾಯಿತು. ಇಂತಹ ಕೆಲಸ ಮಾಡಿ ತುಂಬಾ ದಿನ ಆಯಿತು. ಈ ಕೆಲಸ ಮಾಡೋದಕ್ಕೆ ಮನಸ್ಸು ಉತ್ಸಾಹದಿಂದ ಹಾತೊರಿತಿದೆ ಕಣ್ರೋ. ನನ್ನ ಶಕ್ತಿಯೆಲ್ಲ ಉಪಯೋಗಿಸಿ ಆ ವಿಗ್ರಹವನ್ನ ನಿಮ್ಮ ಸ್ವಂತ ಮಾಡ್ತೀನಿ. ಆದ್ರೆ ಆ ಮನೆಗೆ ಸಂಬಂಧಿಸಿರೋ ವ್ಯಕ್ತಿಗಳು ನಮಗೆ ಸ್ವಲ್ಪ ಸಹಾಯವಾಗಿರಬೇಕು. ಇದಾರೆ ಆ ಮನೆ 2ನೇ ಸೊಸೆ ನಿಹಾರಿಕಾ, 2ನೇ ಮಗ ಕೃಷ್ಣ ನಮಗೆ ಸಹಾಯ ಮಾಡ್ತಾರೆ. ಹಾಗಾದ್ರೆ ನಾಳೆ ಸಿಗೋಣ. ಓಕೆ. ಅನ್ನಪೂರ್ಣಾ ದೇವಿ, ಈ ಮನೆಯಿಂದ ಕೆಟ್ಟದನ್ನು ಹೊರಗಡೆ ಕಳಿಸೋದಕ್ಕೆ ನಾಳೆ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಿಹಾರಿಕಾ ವಿಷಯದಲ್ಲಿ ಇನ್ನು ನೀನು ತಾಳ್ಮೆ ತೋರಿಸ್ಬೇಡ ತಾಯಿ. ನಿಹಾರಿಕಾ ಇನ್ನೂ ಹೊರಗಡೆ ಬಂದಿಲ್ವಲ್ಲ, ಯಾಕೆ? ಅಮ್ನೋರ್ ಜಾತ್ರೆಗೆ ಹೋಗೋ ಪ್ರತಿ ಸಲ ನಿಹಾರಿಕಾಗ್ ಯಾಕೋ ಟೆನ್ಷನ್ ಕಾಣಿಸುತ್ತೆ. ಅಮ್ನೋರ್ ಪ್ರಸಾದನ ನೀನೇ ಮಾಡಬೇಕು ನಿಹಾರಿಕಾ ಅಂತ ನಿನ್ನೆ ಅತ್ತೆಯವ್ರು ಹೇಳಬೇಕಾದ್ರೆ ನಿಹಾರಿಕಾ ಭಯ ಪಡೋದನ್ನ ನಾನು ಗಮನಿಸ್ದೆ. ಯಾವ್ದು ಏನೇ ಆದ್ರೂ ನಿಹಾರಿಕಾ ಜಾತಕ ನಮ್ಮಮ್ಮನ ಜಾತಕನೇ ಆಗಿರೋದಕ್ಕೆ ನಾವು ಅನುಮಾನ ಪಡೋ ಅಗತ್ಯನೇ ಇಲ್ಲ. ಇಲ್ಲ ವಸಂತ, ನಿಹಾರಿಕಾ ಹತ್ರ ಯಾವುದೋ ಸಮಸ್ಯೆ ಇದೆ ಅಂತ ನನಗನ್ನಿಸ್ತಿದೆ. ಬಂಗಾರ, ಎಲ್ಲರೂ ರೆಡಿಯಾಗಿದ್ದಾರೆ. ನಾನು ಕೂಡ ರೆಡಿಯಾಗಿದ್ದೀನಿ. ನೀನು ರೆಡಿಯಾಗಿದ್ರೆ ಹೊರಡೋಣ. ಬಂಗಾರ, ಎ ಸಿ ಇದ್ರೂ ಕೂಡ ಈ ಥರ ಬೆವರ್ತಾ ಇದೆಯಲ್ಲ, ಯಾಕೆ? ಇವಾಗ ಏನಾಯ್ತು? ಆ ಫಾರಿನ್ ಅವರು ಕಾಲರುದ್ರ ಅನ್ನೋ ಮಾಂತ್ರಿಕ ಜೊತೆ ಸೇರಿ ನಾವು ಹೇಳ್ದಾಗೆ ಮಾಡಿದ್ರು ಅಂದ್ರೆ ನಾನ್ ಪ್ರಸಾದ ತಯಾರಿ ಮಾಡ್ಬೇಕು ಅನ್ನೋ ಗಂಡಾಂತರದಿಂದ ತಪ್ಪಿಸ್ಕೊಂಡ ಹಾಗೆ. ಇಲ್ಲ ಅಂದ್ರೆ ಮಾತ್ರ ನಾನು ಸರಿಯಾಗಿ ಸಿಕ್ಕಾಕೋತೀನಿ. ಬಂಗಾರ, ಈ ಸಲ ನೀನು ಅವನಿ ವಿರುದ್ಧ ಗೆಲ್ಲೋದಕ್ಕೋಸ್ಕರ ನಾನು ಕೂಡ ಎಷ್ಟೇ ರಿಸ್ಕ್ನ ತಗೋತೀನಿ. ನಾವು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡೋಣ. ನಡಿ ನಡಿ. ನಮ್ಮೆಲ್ಲರಿಗಿಂತ ಮುಂದಿರ್ಬೇಕಾಗಿರೋ ನೀನೆ ನಮಗಿಂತ ತಡವಾಗಿ ಬಂದ್ರೆ ಹೇಗೆ ನಿಹಾರಿಕಾ? ಇಂಡಿಯನ್ ಪಂಕ್ಚುಯಾಲಿಟಿ ಅಕ್ಕ. ಜೂನಿಯರ್ ವೇದವತಿ ಆಗಿರೋ ನನ್ನ ಹೆಂಡತಿ 5 ನಿಮಿಷ ಲೇಟಾಗಿ ಬಂದ್ರೇನೆ ಅವಳಿಗೆ ಸ್ವಲ್ಪ ವ್ಯಾಲ್ಯೂ ಇರೋದು. ಆಗ ನೀವು ಕೂಡ ಟೆನ್ಷನ್ ಮಾಡ್ಕೋತೀರಾ. ಇದು ಯಾವುದೋ ಕವರಿಂಗ್ ಥರ ಇದೆ. ಅಂಥದ್ದು ಏನು ಇಲ್ಲ ಬಾಬಾ, ನಿನಗೆಲ್ಲ ಅನುಮಾನನೇ. ಈ ಸಮಯದಲ್ಲಿ ನಾನು ಹೀಗೆ ಕೇಳಬಾರ್ದು, ಆದರೆ ನಾನೊಂದು ಮಾತು ಕೇಳಲಾ? ಇವಾಗೇನು ಬೇಡ ಅಂದ್ರೆ ಸುಮ್ಮನೆ ಇರ್ತೀಯ ನೀನು? ಕೇಳು. ನಿಹಾರಿಕಾದು ಅತ್ತೆಯವರಂತ ಜಾತಕನೇನಾ? ಹೇಳು ನಿಹಾರಿಕಾ. ಅವಾಗವಾಗ ನಿಮ್ಗಿಂಥ ಕೆಟ್ಟ ಅನುಮಾನಗಳು ಯಾಕೆ ಬರುತ್ತೆ ಪೃಥ್ವಿರಾಜ್ ಅವರೇ? ನಿಜ ಬೆಂಕಿ ತರ ಅಂತ ಹೇಳ್ತಾರಲ್ವಾ, ಅದು ಯಾವತ್ತೋ ಒಂದಿನ ಬಯಲಾಗದೆ ಇರಲ್ಲ ಅಲ್ವಾ? ಹೊರಡೋಕ್ಕೂ ಮುಂಚೆ ಒಳ್ಳೆ ಡೌಟ ಕೇಳಿದೆ ಬಿಡು ಬಾವ. ಏನ್ರಿ ನಿಮ್ ಬಾಯಿ ಸುಮ್ಮನೆ ಇರಲ್ವಾ? ಅಮ್ಮ ಬಂದಾಗ ಈ ಟಾಪಿಕ್ ಶುರು ಮಾಡಿದ್ರೆ ನಿನ್ ಕಥೆ ಮುಗೀತಿತ್ತು. ಅಣ್ಣನ್ ಮನ್ಸಿಗೆ ಅನ್ಸದನ್ ಕೇಳೋದ್ರಲ್ಲಿ ತಪ್ಪೇನಿದೆ ಅತ್ಗೆ?
ಅದು ಏನೇ ಇದ್ರು ನನ್ಗಿಂತಲೂ ನೀನೇ ತುಂಬ ಜಾಸ್ತಿ ಬಾವ. ಏನದು? ಮಾತಾಡೋದು. ಅಮ್ಮ ಅಪ್ಪ ಬರೋ ಸಮಯ ಆಯ್ತು, ಈಗ ನಿಲ್ಸಿ ನಿಮ್ ಜಗಳನ. ಯಾವ್ದು ಏನೇ ಆದ್ರೂ ಇವತ್ತು ನಿನಗೆ ಮಹಾಪಟ್ಟಾಭಿಷೇಕ ನಡೆಯುತ್ತೆ ನಿಹಾರಿಕಾ. ನಮ್ಮ ಅಮ್ಮನಿಂದ ವಂಶಾಚಾರ ಅನ್ನೋ ಕಿರೀಟ ನಿನ್ ತಲೆ ಮೇಲ್ ಬರ್ತಾ ಇದೆ. ಮೂಗುತಿ ಅನ್ನೋ ಅದೃಷ್ಟ ನಿನ್ನನ್ನೇ ಬಯಸ್ತಾ ಇದೆ. ನೀನ್ ತುಂಬಾ ತುಂಬಾ ಅದೃಷ್ಟ ಮಾಡಿ ಹುಟ್ಟಿದೀಯ ನಿಹಾರಿಕಾ. ಅದಕ್ಕೆ ನಮ್ಮನೆಗ್ ಬಂದಿದೀಯ. ಇವತ್ತು 16 ಊರಿಗೆ ದೇವತೆ ಆಗ್ತಾ ಇದೀಯಾ. ಯಾವುದೇ ಅಡ್ಡಿ ಇಲ್ದೇನೆ ಅಮ್ಮನವ್ರ ಪ್ರಸಾದ ತಯಾರು ಮಾಡಿ ಅಮ್ಮನವ್ರಿಗೆ ನೈವೇದ್ಯ ಸಮರ್ಪಿಸ್ದೆ ಅಂದ್ರೆ ಇನ್ನು ನಿನಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಹಾರಿಕಾ ಪ್ರಸಾದನ ಅಮ್ಮನಿಗಿಂತ ತುಂಬಾ ಅದ್ಭುತವಾಗಿ ತಯಾರು ಮಾಡ್ತಾಳೆ. ಆಹಾ ನಿಹಾರಿಕಾ, ಜೈ ಹೋ ನಿಹಾರಿಕಾ ಅಂತ ಎಲ್ಲರ ಹತ್ರನೂ ಹೇಳ್ಸ್ಕೊತಾಳೆ. ನೀವು ನೋಡ್ತಾ ಇರಿ. ಜಾಸ್ತಿ ಬಿಲ್ಡಪ್ ಕೊಟ್ಬಿಟ್ನಾ? ಇನ್ನೇನ್ ಮತ್ತೆ? ಇಷ್ಟಾದ್ರೂ ಇರಬೇಕು ಬಂಗಾರ, ನಿಂಗೆ ಗೊತ್ತಿಲ್ಲ. ಇಂಥ ಆನಂದ ಸಮಯದಲ್ಲಿ ನಿಹಾರಿಕಾ ಮುಖ ಅಮ್ಮನವ್ರ ಮುಂದೆ ಇರೋ ಅಖಂಡ ದೀಪದ ಹಾಗೆ ಬೆಳಗ್ಬೇಕು. ಆರೋಗಿರೋ ದೀಪದ ಹಾಗೆ ಬಾಡೋಗಿದೆಯಲ್ಲ ಯಾಕೆ? ಸದ್ಯದಲ್ಲೇ ಈ ಸಾಮ್ರಾಜ್ಯಕ್ಕೆ ನೀನೇ ಮಹಾರಾಣಿ ಆಗ್ತಿದೀಯಲ್ವಾ? ಮತ್ ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ನಾನ್ ಚೆನ್ನಾಗೇ ಇದ್ದೀನಿ. ನೀವೇ ಅನಾವಶ್ಯಕವಾಗಿ ಏನೇನೋ ಅನ್ಕೋತಾ ಇದ್ದೀರಾ. ನನ್ನಿಂದ ನನ್ನ ವಂಶಾಚಾರನ ಇವತ್ತು ನನ್ನ 2ನೇ ಸೊಸೆ ಪರಿಪೂರ್ಣವಾಗಿ ತಗೋತಾ ಇದ್ದಾಳೆ. ನನ್ನ 2ನೇ ಸೊಸೆಗೆ ಆಶೀರ್ವಾದ ಮಾಡು. ಅಲ್ಲಿ ಜಾತ್ರೆಯಲ್ಲಿ ಯಾವುದೇ ಆತಂಕ ನಡೀದಿರೋ ಹಾಗೆ ಕರುಣಿಸು. ಹೊರಡೋಣ ಬನ್ರಿ. ಹೊರಡೋಣ. ಹಾ. ನೀನು ಅಮ್ನೋರ್ ಪ್ರಸಾದ ಮಾಡಿ ಈ ಮೂಗುತಿನ ಧರಿಸಿ ನನ್ನಷ್ಟೇ ಹೆಸರು ಪ್ರತಿಷ್ಠೆನ ಸಂಪಾದಿಸ್ಕೋಬೇಕು, ಸರಿನಾ? ಸರಿ ಅತ್ತೆ, ನಿಮ್ಮ ಆಶೀರ್ವಾದ, ಈ ಅಮ್ಮನವರ ಅನುಗ್ರಹ ಇದ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಇನ್ನು ಈ ಅಮ್ಮನವ್ರ ವಿಗ್ರಹ ವಾಪಸ್ ಮನೆಗೆ ಬರಲ್ಲ. ತಡ ಆಗ್ತಿದೆ, ಈಗಲೇ ಹೊರಡೋಣವಾ? 16 ಗ್ರಾಮಗಳನ್ನ ಪಾಲಿಸೋಳ ನೀನು. ವೇದವತಿ ಮನೆಗೆ ಕಾವಲಾಗಿದ್ದೀಯ ನೀನು. ಈ ದಿನ ನಿನಗೆ ಕೊನೆ ದಿನ.